ಅಸ್ಸಲಾಮು ಅಲೈಕುಮ್. ಆ್ಯಕ್ಚುಲಿ ನಾನು ಜಸ್ಟ್ ಇವಾಗಲೇ ಹಜ್ ಯಾತ್ರೆಯನ್ನು ಮುಗಿಸಿದ್ದೇನೆ ಅಲ್ಹಮ್ದುಲಿಲ್ಲಾ. ಇದರ ಹಿಂದೆ ಅಲ್ಲಾಹನ ಅಪಾರವಾದ ದಯೆ ಮತ್ತು ಅನುಗ್ರಹ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ ಈ ವರ್ಷ ಹಜ್ ಬರುವಂತಹ ಯಾವುದೇ ಪ್ಲ್ಯಾನ್ ಆಗಲಿ ಪ್ರಿಪರೇಷನ್ ಆಗಲಿ ಇರಲಿಲ್ಲ, ಮತ್ತು ನಾನು ಫೈನಾನ್ಷಿಯಲಿ ಮತ್ತು ಮೆಂಟಲಿ ಪ್ರಿಪೇರ್ ಕೂಡ ಆಗಿರಲಿಲ್ಲ. ಆದರೂ ಕೂಡ ಅಲ್ಲಾಹನ ಒಂದು ಈ ಕರೆ ನನಗೆ ಬಂತು. ನಾನು ಆ ಕರೆಗೆ ಒಗ್ಗಟ್ಟು ಈ ವರ್ಷ ಹಜ್ಜಿಗೆ ಬಂದಿದ್ದೇನೆ. ಅಲ್ಹಮ್ದುಲಿಲ್ಲಾ. ಈ ದಿನ ಹಜ್ಜಿನ ಅನುಭವ ಅದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ತುಂಬ ಸ್ಪಿರಿಚುವಲಿ ಆಗಿರಲಿ ಅಥವಾ ಇಮೋಷನಲಿ ಅದು ತುಂಬ ನಮ್ಮ ಒಂದು ಕನಸಿಗೂ ಬಾರದಂತಹ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲಿ ಸಿಗುತ್ತದೆ. ವಿಶ್ವದ ಎಲ್ಲ ಕಡೆಯಿಂದ ಮೂಲೆಗಳಿಂದ ಎಲ್ಲ ದೇಶಗಳಿಂದ ಬರುವಂಥ ಹಾಜಿಗಳು ಅವರು ಎಲ್ಲ ಎಷ್ಟೇ ವರ್ಚಸ್ಸು ಇರಲಿ, ಎಷ್ಟೇ ಸ್ಥಾನಮಾನ ಇರಲಿ, ಎಲ್ಲವನ್ನು ಬಿಟ್ಟು ಒಂದು ಕಡೆ ಎರಡು ಬಟ್ಟೆಯನ್ನು ಉಟ್ಟು ಇಲ್ಲಿ ಅವರು ಒಟ್ಟಿಗೆ ಇರುವಂತಹ ಒಟ್ಟಿಗೆ ಸೇರುವಂತಹ ಈ ಒಂದು ಇದು ಅವಕಾಶ ಏನಿದೆ ಅದು ತುಂಬ ಯಾವ ವಿಶ್ವದ ಯಾವ ಮೂಲೆಯಲ್ಲಿ ಕೂಡ ಸಿಗದಂತಹ ಒಂದು ಸ್ಪಿರಿಚುವಲ್ ಅನುಭವ ಇಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತದೆ. ಅದೇ ರೀತಿ ನಾನು ಹೇಳಿದ ಹಾಗೆ ಇಲ್ಲಿನ ಈ ವಾತಾವರಣ ನಾವು ನಾರ್ಮಲ್ ಆಗಿ ಭಾರತದಲ್ಲಿರುವಂತಹ ವಾತಾವರಣ ಆಗಿಲ್ಲ. ಇಲ್ಲಿ ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು ಫಿಸಿಕಲಿ, ಮೆಂಟಲಿ. ಇಲ್ಲಿನ ಇದು ನೀವು ತಿಳಿದಿರುವಂತೆ ಮಕ್ಕಾದ ಬೆಟ್ಟ ಏನಿದೆ, ಇದು ಕಲ್ಲು ಮಣ್ಣುಗಳಿರುವಂತಹ ಬೆಟ್ಟ. ಇದನ್ನು ಎದುರಿಸಲು ನಾವು ಸ್ವಲ್ಪ ಫಿಸಿಕಲಿ ಮತ್ತು ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು. ಅದಕ್ಕಾಗಿ ಯಾವುದೆಲ್ಲ ತಯಾರಿಗಳು ಬೇಕು ಅದನ್ನು ತಯಾರಿಗಳನ್ನು ಮಾಡಿ ಬರಬೇಕು. ಮತ್ತು ಇಲ್ಲಿನ ವ್ಯವಸ್ಥೆ ಅಲ್ಹಮ್ದುಲಿಲ್ಲಾ ಈ ವರ್ಷ ಎಲ್ಲವೂ ಯಾವುದೇ ಆಕ್ಸಿಡೆಂಟ್ಗಳಿಲ್ಲದೆ ಕಂಪ್ಲೀಟ್ ಆಯಿತು. ಆದರೂ ಕೂಡ ಕೆಲವೊಂದು ನ್ಯೂನತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಸ್ಪೆಷಲಿ ಇಲ್ಲಿನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು. ಇಲ್ಲಿನ ಲೋಕಲ್ಸ್ ಇರ್ಬೋದು, ಪೊಲೀಸರು ಅಥವಾ ವಾಲಂಟಿಯರ್ಸ್ಗಳಿಗೆ ಅರಬಿ ಬಿಟ್ಟು ಬೇರೆ ಯಾವುದೇ ಭಾಷೆ ಬರೋದಿಲ್ಲ. ಅದೊಂದು ಇಲ್ಲಿನ ಸಮಸ್ಯೆ ಆಗಿದೆ. ಮತ್ತು ಹೆಚ್ಚು ವರ್ಷದವರು ಇಲ್ಲಿ ಹಜ್ಜಿಗೆ ಬರ್ತಾರೆ. ನನ್ನ ಅಡ್ವೈಸ್ ಏನೇ ಅಂದರೆ, ನೀವು ಯುವಕರಾಗಿರುವಾಗಲೇ, ನೀವು ಫಿಸಿಕಲಿ ಸ್ಟ್ರಾಂಗ್ ಇರುವಾಗಲೇ ಹಜ್ಜಿಗೆ ಬರಬೇಕು. ಯಾಕಂದರೆ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಇರ್ತದೆ. ಅದರಿಂದ ಎಲ್ಲ ನಮ್ಮ ಹಜ್ಜಿನ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಬಹುದು. ಯಾಕಂದರೆ ಇಲ್ಲಿ ಬರುವ ಎಲ್ಲ ಜನರ ಇದು ಒಂದೇ ಅಭಿಪ್ರಾಯ ಏನಂದರೆ, ಹಜ್ಜನ್ನು ನಾವು ಯುವಕರಿರುವಾಗಲೇ ಮಾಡಿದರೆ ಬಹಳ ಒಳ್ಳೆಯದಂತ ಎಲ್ಲರ ಅಭಿಪ್ರಾಯ ಆಗಿರ್ತದೆ. ಅದರಿಂದ ನೀವು ಆದಷ್ಟು ಬೇಗ ಏನೇ ಇದಿರಲಿ ಆದಷ್ಟು ಬೇಗ ಇದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಅಸ್ಸಲಾಮು ಅಲೈಕುಮ್. ನನ್ನ ಹೆಸರು ಶಹಾಜ್ ಅಂತ. ನಾನು ಮಂಜೇಶ್ವರದಿಂದ. ನಾನು ಈ ಸಲ ಹಜ್ಜಿಗೆ ಬಂದಿದ್ದೆ. ಅಲ್ಹಮ್ದುಲಿಲ್ಲಾ ಎಲ್ಲ ರಾಹತಾಗಿ ಆಗಿದೆ. ನಮ್ಮದು ಎಂಥ ತೊಂದರೆ ಕೂಡ ಆಗಲಿಲ್ಲ. ಮತ್ತು ಬರುವುದಾದರೆ ಚಿಕ್ಕ ಏಜಲ್ಲಿ ಬಂದರೆ ಒಳ್ಳೆಯದು ನಮಗೆ ಎಲ್ಲರಿಗೆ. ನನ್ನದೊಂದು ಅಡ್ವೈಸ್ ಅಂದರೆ, ಎಲ್ಲರೂ ಒಳ್ಳೆ ಎಕ್ಸಸೈಸ್ ಆರ್ ಇದೆಲ್ಲ ಮಾಡಿ ಬರೋದು ಒಳ್ಳೆಯದು. ಮತ್ತು ಒಳ್ಳೆ ನಿಯತ್ತಲ್ಲಿ ಬಂದರೆ ಅದು ಕೂಡ ಒಳ್ಳೆಯದಂತ. ಸೌದಿ ಸರ್ಕಾರ ಮತ್ತು ಬರುವಾಗ ಕೂಡ ನಮಗೆ ಎಂತ ಕೂಡ ತೊಂದರೆ ಆಗಲಿಲ್ಲ. ಒಳ್ಳೆ ಸರ್ವಿಸ್ ಸಿಕ್ಕಿದ್ದು. ಅಲ್ಲಿ ಟೆಂಟಲ್ಲಿ ಕೂಡ ನಮಗೆ ಒಳ್ಳೆ ಸರ್ವಿಸ್ ಎಲ್ಲ ಸಿಕ್ಕಿದೆ. ಮತ್ತು ಅಲ್ಲಿ ಅವರ ಪೊಲೀಸ್ ಅವರು ಕೂಡ ಎಲ್ಲ ತುಂಬ ವಾಲಂಟಿಯರ್ಸ್ ಅವರೆಲ್ಲ ಒಳ್ಳೆ ನಮ್ಮನ್ನು ನೋಡಿದೆ. ಮತ್ತು ಎಂತ ಕೂಡ ತೊಂದರೆ ಮಾಡಲಿಲ್ಲ. ನಮಗೆ ಎಲ್ಲ ಕರೆಕ್ಟ್ ಗೈಡೆನ್ಸ್ ಎಲ್ಲ ಕೊಡ್ತಾ ಇತ್ತು. ವೆದರ್ ಸ್ವಲ್ಪ ಇತ್ತು, ಬಿಸಿ ಇತ್ತು, ಬಟ್ ಇಟ್ ಈಸ್ ಓಕೆ, ಮ್ಯಾನೇಜಬಲ್. ಹಾಗೆ ಅಂತ ಇಲ್ಲ. ಮುಂದಿನ ವರ್ಷ ಬರೋವರೆಗೆ ಅದೇ ನಾವು ಪ್ರಿಪೇರ್ ಆಗಿ ಬಂದರೆ ಒಳ್ಳೆಯದು ಎಲ್ಲ ಇನ್ ಎವ್ರಿಥಿಂಗ್. ವಜೀರ್, ಉಡುಪಿ ಸಂತಕಟ್ಟೆ ಪರಿಸರದಿಂದ ಹಜ್ ಯಾತ್ರೆಗೆ ಬಂದಿದ್ದೇನೆ. ಅಲ್ಹಮ್ದುಲಿಲ್ಲಾ ನಮ್ಮ ಹಜ್ ಯಾತ್ರೆಯು ಸುಖಕರವಾದದ್ದು. ಮುಜ್ದಲಿಫಾ, ಅರಫಾತ್ ಹಾಗೂ ಮಿನಾದಲ್ಲಿ ತಂಗಿದ 5 ದಿವಸವು ಅದು ತುಂಬ ಮಹತ್ವದಾಗಿರುತ್ತದೆ. ಅಲ್ಲಿ ನಮ್ಮ ಪರಿಶ್ರಮ ಹಾಗೂ ನಮ್ಮ ಎಕ್ಸಾಮ್ ಥರ ನಮಗೆ ಅಲ್ಲಿ ತುಂಬ ನಾವು ಯಾವ ರೀತಿಯಲ್ಲಿ ನಾವು ಅಲ್ಲಿ ಎಷ್ಟು ಶ್ರಮ ಇದ್ದರೂ, ಎಷ್ಟು ಕಷ್ಟಪಟ್ಟಿದ್ರೂ ಅದಕ್ಕೆ ಎಷ್ಟು ಕಷ್ಟ ಆದರೂ ಅದಕ್ಕೆ ಕಷ್ಟದ ಅನುಭವ ಆಗದೆ ನಾವು ಒಳ್ಳೆಯ ಅನುಭವ ಆಗಿದೆ ಅಂತೇಳಿ ನನ್ನ ಅನುಭವ. ಮತ್ತು ಅಲ್ಹಮ್ದುಲಿಲ್ಲಾ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಹಜ್ ಯಾತ್ರೆ ಮುಗಿದಿದೆ. ನಾವು ಇಡೀ ಲೋಕಕ್ಕೋಸ್ಕರ, ಮುಸ್ಲಿಮ್ಗೋಸ್ಕರ ಎಲ್ಲ ಯಾರು ಎಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ನಾವು ಎಲ್ಲರ ಬಗ್ಗೆಯೂ ನಾವು ದುವಾ ಮಾಡಿದ್ದೇವೆ. ಅರಫಾತ್ದಲ್ಲಿಯೂ ದುವಾ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ ನಮ್ಮ ಯಾತ್ರೆ ಒಳ್ಳೆಯ ರೀತಿಯಲ್ಲಿ ಆಗಿದೆ. ನಾನು ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲರೂ ದೇವರು ಅವರಿಗೆ ಹಿದಾಯತ್ ಕೊಟ್ಟಿದ್ರೆ ಅವರಲ್ಲಿ ತಾಕತ್ ಅವರಲ್ಲಿ ಶಕ್ತಿ ಇರುವಾಗಲೇ ಇವರು ಹಜ್ಜನ್ನು ನಿರ್ವಹಿಸಬೇಕು.
ಮತ್ತು ನಾನು ಬರುವ ವರ್ಷ ಮಾಡುತ್ತೇನೆ ಅದರ ಹಿಂದಿನ ವರ್ಷ ಮಾಡುತ್ತೇನೆ ಅಂತೇಳಿ ವರ್ಷ ಕಳೆಯೋದಕ್ಕಿಂತ ಆದಷ್ಟು ಬೇಗ ಅವರು ಹೊರಡಬೇಕು. ಆದಷ್ಟು ಬೇಗ ಹೆಂಗಿರುವಾಗಲೇ ಸ್ವಲ್ಪ ಶಕ್ತಿ ಇರುವಾಗಲೇ ಹಜ್ ನಿರ್ವಹಿಸಬೇಕಂತ ನನ್ನ ಅಭಿಪ್ರಾಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.